Here is the question. Just have a look. Okay, guys. ಎಲ್ಲರಿಗೆ ಸ್ವಾಗತ ರಿಯೋ ಕ್ಲಾಸಸ್ಗೆ ವೆಲ್ಕಮ್ ಆಲ್ ಆಫ್ ಯು ಟು ದ ರಿಯೋ ಕ್ಲಾಸಸ್. ದೋಸ್ ಹು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ದ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಲ್ಲ ಯಾರು ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸಿಗೆ, ಸೊ ದ್ಯಾಟ್ ಇಟ್ ಕ್ಯಾನ್ ರೀಚ್ ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ನೋಡಿ, ಎವ್ರಿ ಡೇ ನಾವು ಕ್ಲಾಸ್ ತಗೋತಾ ಇದ್ದೀವಿ, ನಾಟ್ ಓನ್ಲಿ ಇನ್ ದ ಯೂಟ್ಯೂಬ್, ಡೆಫಿನೆಟ್ಲಿ ನಮ್ಮದು ಸಪ್ರೇಟ್ ಆಗಿ ನಾವು ಕೋಚಿಂಗ್ ನಡೀತಾ ಇದೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಬಟ್ ಇವಾಗ ಏನು ಗೊತ್ತಾ, what I want you to join the classes at a very minimal class. ನೋಡಿ, ಲೈವ್ ಸೆಷನ್ಸ್ ಇರ್ತಾವೆ ಎವ್ರಿ ಡೇ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತೈತಿ. ಎಲ್ಲ ಡೌಟ್ ನಿಮ್ಗೆ ಕ್ಲಿಯರ್ ಮಾಡ್ತೇವೆ, ನೋಟ್ಸ್ ಕೊಡ್ತೇವೆ, ಕಾನ್ಸೆಪ್ಚುಯಲ್ ಕ್ಲಿಯಾರಿಟಿ ಇದೆ, ಎವ್ರಿಥಿಂಗ್ ಡಿಟೇಲ್ ಆಗಿ ನಾವು ನಿಮ್ಮ BCom ಇದ್ದು ಕಂಪ್ಲೀಟ್ ಸಿಲೆಬಸ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆಯ ಅವಕಾಶ ಇದೆ, ಮಾಡಿ ಸ್ಟೂಡೆಂಟ್ಸ್ ಉಪಯೋಗ ಮಾಡ್ಕೊಡ್ರಿ. ಇಟ್ಸ್ ಓನ್ಲಿ 1000 rupees. 1000 rupees ಕೊಟ್ಟರೆ ಡೆಫಿನೆಟ್ಲಿ ಆಗಿ ನಿಮಗೆಲ್ಲ ಕೋರ್ಸಸ್ ಸಿಗುತ್ತೆ. ಓಕೆ, ಕಂಪ್ಲೀಟ್ BCom ಫಸ್ಟ್ ಎಂದು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಡ್ತೇವೆ. ಎವ್ರಿ ಡೇ ಕ್ಲಾಸ್ ಇರ್ತೈತಿ, ಒನ್ ಇರ್ತೈತಿ. ಯು ಕ್ಯಾನ್ ಆಸ್ಕ್ ಎನಿ ಡೌಟ್ಸ್ ಯು ಹ್ಯಾವ್, ರೈಟ್? ಸೊ ಎಸ್ಪೆಷಲಿ ಸೈನ್ಸ್ದವ್ರಿಗಾಯಿತು, ಕಾಮರ್ಸ್ದವ್ರಿಗಾಯಿತು, ಎಲ್ಲರಿಗಿದು ಬಹಳ ಉಪಯುಕ್ತ ಕ್ಲಾಸ್ ಇದೆ. ಡೋಂಟ್ ಮಿಸ್ ದಿಸ್ ಗೈಸ್. Okay, come back to the topic. Today we are discussing the topic that is royalty. ಹೌದಲ್ಲ, ರಾಯಲ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಕಲಿಯೋನಿಗ ನೋಡಿ, ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇದು 2011 ಕೇಳಿದ ಕ್ವಶನ್. 2011 ಕೇಳಿದ ಕ್ವಶನ್ಸ್ ಏನಿದಪ್ಪ ಅಂದರೆ, ವಾಟ್ ವಿ ಹ್ಯಾವ್ ಇಸ್ ದಾಟ್ Ganesh Limited has taken on lease. Okay, lease. What he has taken on lease? He has taken on lease on mining. Mine ತಗೊಂಡಾರೆ. What is the paisa? 25 ಪೈಸಾ ಇದೆ. 0.25 ಪೈಸಾ ಇದೆ. Alright, 0.25 ಪೈಸಾ ಇದೆ. Per ton of iron ore raised. A minimum rent. What is the minimum rent? Minimum rent is, my dear students, it's nothing but 10,000 per annum ಇದೆ. Power to recoupment, short working during the next 2 years. Next 2 years ಇದೆ short working. The output was as under year 1, year 2, year 3, year 4 ಇದೆ. Definitely prepare royalty chart. Royalty chart ಅಂದ್ರೆ ನೋಡಿ ಸಿಂಪಲ್ ಆಗಿದೆ. It's a 5 marks question. So here you have to write it like this. First ಬರುತ್ತೆ royalty chart. Okay, my dear student, first ಬರುತ್ತೆ date, or you can say year. Okay, here we get output. Okay, ಇಲ್ಲಿ ಬರುತ್ತೆ guys royalty. You can say the royalty. ಈಗ ರಾಯಲ್ಟಿನೂ ಕೂಡ ಯು ಕ್ಯಾನ್ ಸೇ ದ್ಯಾಟ್ ಇಟ್ಸ್ 0.25 ಪೈಸಾ ಇದೆ, ಹೌದಲ್ಲ? 0.25 ಕೊಟ್ಟಿದ್ದಾರೆ. ಆಮೇಲೆ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಏನು ಬರುತ್ತೆ? ಮಿನಿಮಮ್ ರೆಂಟ್. ಇಲ್ಲಿ ಬರುತ್ತೆ ಶಾರ್ಟ್ ವರ್ಕಿಂಗ್. ವಾಟ್ ವಿ ಗೆಟ್? ಶಾರ್ಟ್ ವರ್ಕಿಂಗ್. ಓಕೆ, ಶಾರ್ಟ್ ವರ್ಕಿಂಗ್ದಲ್ಲಿ ಫಸ್ಟ್ ಬರೋದು ಡೆಫಿಸಿಯನ್ಸಿ ಅಂತ ಬರ್ಕೊಟ್ಟಿಪ್ಪ. ಸೆಕೆಂಡ್ ಬರುತ್ತೆ ಸರ್ಪ್ಲಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸರ್ಪ್ಲಸ್. ಇಲ್ಲಿ ಬರುತ್ತೆ ರಿಕವರ್. ಓಕೆ, ಹಿಯರ್ ವಿ ಗೆಟ್ ನಾಟ್ ರಿಕವರ್ಡ್. ನಾನು ನೀಟಾಗಿ ಬರ್ತಿದ್ದ ಟಿಪ್ಪನ್ನ, ಸೊ ದ್ಯಾಟ್ ಯು ಕ್ಯಾನ್ ರೈಟ್ ಇಟ್. ಇವನ್ ಯು ಆಲ್ಸೋ ಹ್ಯಾವ್ ದ ಕಾಲಮ್ ಗೈಸ್. ಇದು ಕಾಲಮ್ಸ್ ಇಲ್ಲಪ್ಪ ಅಂದರೆ ವಜ್ಜಾಗುತ್ತೆ. ಸೊ ಪ್ಲೀಸ್ ಹ್ಯಾವ್ ಅ ಕಾಲಮ್ಸ್ ಪ್ರಾಪರ್ಲಿ. ಕಾಲಮ್ ಸರಿಯಾಗಿಲ್ಲ ಅಂದರೆ ಮತ್ತೆ ಯು ವಿಲ್ ಎಂಡ್ ಅಪ್ ಸಾಲ್ವಿಂಗ್ ದ ರಾಂಗ್ ಪ್ರಾಬ್ಲಮ್ಸ್. ಓಕೆ, ರೈಟ್ ಇಟ್. ಯೂಸ್ ದ ಡಿಫ್ರೆಂಟ್ ಕಲರ್. ಡೆಫಿಸಿಯನ್ಸಿ, ರಿಕವರ್. ಓಕೆ, ಡೆಫಿಸಿಯನ್ಸಿ. ಸರ್ಪ್ಲಸ್ ತಗೊಳ್ಳಿ, ರಿಕವರ್ ಎಲ್ಲ ಸರ್ಪ್ಲಸ್ ಬರುತ್ತೆ. surplus. Here you get recover, not recover. One short ಆಗಿ ಬರ್ತೀನಿ. ಇಲ್ಲಿ ನೋಡಿ, ಲ್ಯಾಂಡ್ ಅಮೌಂಟ್ ಪೇಡ್ ಟು ದ ಲ್ಯಾಂಡ್ ಲಾರ್ಡ್ ಬರುತ್ತೆ. ಲಾಸ್ಟಿಗೆ ಏನು ಬರುತ್ತೆ? ಅಮೌಂಟ್ ಪೇಡ್ ಟು ದ ಲ್ಯಾಂಡ್ ಲಾರ್ಡ್. ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. Okay, let's solve this now. Look at that. First year is year 1, second year, third year,
fourth year. Note on the years and next bardu. Yes, my dear student, you will get here, look at that, 10,000, 24,000, 40,000, ಇಲ್ಲಿ ಬರುತ್ತೆ 90,000. Okay guys, now we have to calculate the minimum rent. So minimum rent ಅಂತ ಕೊಟ್ಟಿದ್ದಾರೆ, but here we have to calculate royalty. Royalty is nothing but 25 paisa ಇದೆ. So 10,000 multiplied by 25 paisa ಎಷ್ಟಾಗುತ್ತೆ? 2,500. Okay, in the same way 24,000 25 paisa ಎಷ್ಟಾಗುತ್ತೆ? You can say around 6,000 ಆಗುತ್ತೆ. 40,000 25 paisa 10,000 ಆಗುತ್ತೆ my dear students. 90,000 into 25 paisa per ton ಕೊಟ್ಟಿದ್ದಾರೆ ನೋಡ್ರಿ. The given, right, the given in the problem 25 paise ಅಂತ ಕೊಟ್ಟಿದ್ದಾರೆ. Okay, so ಹಾಗಿದ್ದರೆ we should utilize like ಎಷ್ಟಾಗಬಹುದು? 22,500. ಅರ್ಥ ಆಯ್ತು? ಏನಿಲ್ಲ, ಏನು ಮಾಡಿದೀವಿ ನಾವು, we have just multiplied that 10,000 multiply by 0.25, ಅದೇ ರೀತಿ 24,000 multiply by 0.25 ಇಂಟು ಮಾಡಿದೀವಿ ನಾವು, ಅದೇ ರೀತಿ 40,000 multiply by 0.25. ಈಗ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟು ನೋಡ್ರಿ, here you have, right? So that is what very important guys. ಇಲ್ಲಿ royalty sometimes they'll give in percentage also, but in sometimes in tons. Now tell me what is the minimum rent guys. Minimum rent ಬಂದ್ಬಿಟ್ಟು 10,000 ಇದೆ. Minimum rent ಇದೆ 10,000, 10,000, 10,000, 10,000. ಈಗ ಗೈಸ್ ಫಸ್ಟ್ ವಿ ಫೈಂಡ್ ದ ಡೆಫಿಷಿಯನ್ಸಿ ಅಂಡ್ ಸರ್ಪ್ಲಸ್, ಅಂಡ್ ಸಿಮಿಲರ್ಲಿ ನೋಡಿ ಇಲ್ಲಿ ಅವರು ಕ್ಲಿಯರ್ ಮಾಡಿದ್ದಾರೆ ಏನಂತ. ಹಿಯರ್ ಯು ಕ್ಯಾನ್ ಸಿ ದಟ್ ಇನ್ ಕೇಸ್ ಶಾರ್ಟ್ ವರ್ಕಿಂಗ್ ಡ್ಯೂರಿಂಗ್ ದ ನೆಕ್ಸ್ಟ್ 2 years ಏನಾರ ಶಾರ್ಟೇಜ್ ಇದ್ರೆ that we are going to be take consider next 2 years. ಸೊ ಪರವಾಗಿಲ್ಲ, ಡೆಫಿಷಿಯನ್ಸಿ ಎಷ್ಟಾಗ್ತಾ ಇದೆ ಇಲ್ಲಿ 10,000 ಅಲ್ಲಿ 10,000 ಮೈನಸ್ 2,500 ಎಷ್ಟಾಗುತ್ತೆ ಮಾಡಿ ಸ್ಟೂಡೆಂಟ್? 7,500 ಆಗುತ್ತೆ, ಹೌದಲ್ಲ? ಇಟ್ಸ್ 7,500. ಇಲ್ಲಿ ಯು ಕ್ಯಾನ್ ಸಿ ದ್ಯಾಟ್ 4,000 ಇದೆ, ಇಲ್ಲಿ ಸರ್ಪ್ಲಸ್ಸು ಇಲ್ಲ, ಇದು ಇಲ್ಲ, ವಾಟ್ ಇಸ್ ದಟ್ ಡೆಫಿಷಿಯನ್ಸಿ ಇಲ್ಲ. ಬಟ್ ಎಸ್ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ ಇದೆ ಸರ್ಪ್ಲಸ್, ಇಲ್ಲೇ ಸರ್ಪ್ಲಸ್ ಇದೆ. ಹೌ ಮಚ್ ಸರ್ಪ್ಲಸ್ ವಿ ಹ್ಯಾವ್? ಸರ್ಪ್ಲಸ್ ಬಂದ್ಬಿಟ್ಟು ಯು ಕ್ಯಾನ್ ಸೇ 12,500. ಈಗ ಇದೇನು ಡೆಫಿಷಿಯನ್ಸಿ ಇದೆ ಅಲ್ವಾ, ವಾಟ್ ಎವರ್ ದ ಡೆಫಿಷಿಯನ್ಸಿ ವಿ ಹ್ಯಾವ್, ರೈಟ್, ಇದು ರಿಕವರಿ ಮಾಡಲಿಕ್ಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ವಿ ಹ್ಯಾವ್ 2 years ಟೈಮ್. 2 years ಟೈಮ್ ಇದೆ ನಮ್ಮ ಹತ್ರ, ಹೌದಲ್ಲ? 2 years ಟೈಮ್ ಇದೆ. ಸೊ ಹಾಗಿದ್ದರೆ ಫಸ್ಟ್ ಇಯರ್ ಏನಿಲ್ಲ, ಸೆಕೆಂಡ್ ಇಯರ್ ನಥಿಂಗ್ ಇಸ್ ರಿಸೀವ್ಡ್. ಸೊ ಎಲ್ಲ ಅಮೌಂಟ್ ಏನಾಗುತ್ತೆ, ಇದು ನಾಟ್ ರಿಕವರ್ಡ್ ಆಗ್ತಾ ಇದೆ, ಹೌದು ಇಲ್ಲ? ವಿ ಆರ್ ನಾಟ್ ರಿಕವರ್ಡ್. ದಿಸ್ ಮೀನ್ಸ್ ವೆರಿ ಸಿಂಪಲ್ ಆಗಿದೆ. 7,500 ಏನು ಡೆಫಿಷಿಯನ್ಸಿ ಇತ್ತಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, 7,500 ಏನು ಡೆಫಿಷಿಯನ್ಸಿ ಇತ್ತಲ್ಲ, ಈ ಡೆಫಿಷಿಯನ್ಸಿ ರಿಕವರಿ ಮಾಡಲಿಕ್ಕೆ ನಮ್ಮ ಹತ್ರ 2 years ಟೈಮ್ ಇದೆ. ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ವಿ ಹ್ಯಾವ್ 2 years ಟೈಮ್. ಸೊ ಈಗ 2 years ಟೈಮ್ ಇದ್ದಾಗ, ಇಫ್ ಯು ಹ್ಯಾವ್ 2 years ಟೈಮ್, ಆ ಕೇಸ್ದಲ್ಲಿ ಏನಾಗುತ್ತೆ, ಫಸ್ಟ್ ಇಯರ್ ನಥಿಂಗ್ ಇಸ್ ದೇರ್, ಸೆಕೆಂಡ್ ಇಯರ್ ಆಲ್ಸೋ ಏನು ಬಂದಿಲ್ಲ, ಹಾಗಿದ್ದರೆ ಎಲ್ಲ ಡೆಫಿಷಿಯನ್ಸಿ ಏನಾಗಿದೆ, ನಾಟ್ ರಿಕವರ್ ಆಗಿದೆ. ಓಕೆ, ಕಮ್ ಬ್ಯಾಕ್ ಟು ದ ಪಾಯಿಂಟ್. ಇಲ್ಲಿ ನೋಡಿ 4,000 ಇದೆ, ವಾಟ್ ವಿ ಹ್ಯಾವ್ 4,000. ಫಸ್ಟ್ ಇಯರ್ ನಥಿಂಗ್, ಫಸ್ಟ್ ಇಯರ್ ನಥಿಂಗ್. ಸೆಕೆಂಡ್ ಇಯರ್ ಎಸ್ ವಿ ಕ್ಯಾನ್ ರಿಕವರ್ ದಿಸ್, ವಿ ಕ್ಯಾನ್ ರಿಕವರ್ 4,000. ಇದು 4,000 ಬರ್ತಾ ಇದೆ, ಹೌದು ಇಲ್ಲ? ಈಸಿ ಇದೆಯಲ್ಲ, ವೆರಿ ಸಿಂಪಲ್, ರೈಟ್? ಸೊ ಗೈಸ್ ನಾವು ನೆಕ್ಸ್ಟ್ ಲಾಸ್ಟ್ ಅಮೌಂಟ್ ಪೇಡ್ ಟು ದ ಲ್ಯಾಂಡ್ ಲಾರ್ಡ್. ನೋಡಿ ಅಮೌಂಟ್ ಪೇಡ್ ಟು ದ ಲ್ಯಾಂಡ್ ಲಾರ್ಡ್ ಆಲ್ಸೋ ವೆರಿ ಈಸಿ. ಏನಿಲ್ಲ, ವಿ ಹ್ಯಾವ್ ಟು ಕಂಪೇರ್ 10,000 and 2,500 ವಿಚ್ ಇಸ್ ಹೈಯೆಸ್ಟ್ ಅಂದರೆ ಮಿನಿಮಮ್ ರೆಂಟ್ ಇದೆ. ಸೊ ಲ್ಯಾಂಡ್ ಲಾರ್ಡ್ಗೆ ನಾವು 10,000 ಮಿನಿಮಮ್ ರೆಂಟ್ ಕೊಡ್ತೀವಿ, ಅವನು ಹೈಯೆಸ್ಟ್ ಆಗಿ ತಗೋತಾನೆ, ಹೌದಲ್ಲ? ಹಿ ವಿಲ್ ಟೇಕ್ 10,000. ಸೆಕೆಂಡ್ ನೋಡಿ 10,000 ಇದೆ, ಅದೇ ರೀತಿ 6,000 ಇದೆ. 6,000 ಕಡಿಮೆ ಇದಲ್ಲ, ಡೋಂಟ್ ಟೇಕ್ ದಿಸ್ 10,000 ಹಿಯರ್, ಆಲ್ರೈಟ್? ಅದೇ ರೀತಿ ಎಸ್ ಗೈಸ್ ನಥಿಂಗ್ ಇಸ್ ದೇರ್, ಸೊ ಇಟ್ ಇಸ್ ಆಲ್ಸೋ 10,000. ನೌ ವಿಚ್ ಇಸ್ ಹೈಯೆಸ್ಟ್? 22,000 ಹೈಯೆಸ್ಟ್ ಇದೆ. 22,500 4,000 ಹೋಯಿತು. ಎಷ್ಟಾಯ್ತಪ್ಪ? 18,500. ಬಿಕಾಸ್ ವಿ ಕಂಪೇರ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್, ವಿ ಹ್ಯಾವ್ ಟು ಕಂಪೇರ್ 10,000 ಮತ್ತು 2,500 ಕಂಪೇರ್ ಮಾಡ್ತೀವಿ. ಹೈಯೆಸ್ಟ್ ಇದ್ದರೆ ನಾವೇನು ಮಾಡ್ತೀವಿ, ಇದರಲ್ಲಿ ಇದನ್ನು ಮೈನಸ್ ಮಾಡಿಬಿಡ್ತೀವಿ. 4,000 ರಿಕವರ್ ಆಗಿದ್ದ ಅಮೌಂಟ್ ಮೈನಸ್ ಮಾಡ್ತೀವಿ, ಉಳಿದಷ್ಟಪ್ಪ 18,500. ಅರ್ಥ ಆಯಿತು?
ಅರ್ಥ ಆಯ್ತು ಮಾಡಿ ಸ್ಟೂಡೆಂಟ್ಸ್. ಚಲೋ okay, this is how 5 marks ಕೇಳ್ತಾರೋ. We'll solve one more question now. Here is one more question. ನೋಡಿ sometimes ಪ್ರಾಬ್ಲಮ್ ಅಲ್ಲಿ ಸ್ಟ್ರೈಕ್ ಕೊಟ್ಟಿದ್ದಾರೆ. ಎಲ್ಲರೂ ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೋಬೇಕು. ಈಗ those who have not liked the video guys, I just want to request you to like the video because ಇಲ್ಲಿ in ಕಳಿಸ್ತಾ ಇದೀವಿ. let the other guys also join this now. okay, recommendation ಹೋಗ್ಲಿ ಅಂತ. okay, so ನೋಡಿ that's what I'm saying, right? you can see my WhatsApp number ಕೆಳಗೆ ಬರ್ತಾ ಇದೆ ಅಲ್ಲಿ. ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ಲ, ಸೊ ಈ ವಾಟ್ಸಪ್ ನಂಬರ್ ನೀವು ಮೆಸೇಜ್ ಮಾಡಿ ಕೋರ್ಸಿಗೆ ಎನ್ರೋಲ್ ಮಾಡಬಹುದು ಡೆಫಿನೆಟ್ಲಿ. ಕಾರಣ ಗೈಸ್ ವಿ ಆರ್ ಕವರಿಂಗ್ ಎವ್ರಿಥಿಂಗ್ ಇನ್ ಡಿಟೇಲ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ, ರಿಕಾರ್ಡ್ ಸೆಷನ್ಸ್ ಇದಾವೆ, ನೋಟ್ಸ್ ಕೊಡ್ತೀವಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇದಾವೆ, ಎವ್ರಿಥಿಂಗ್ ವಿ ಹ್ಯಾವ್ ಅಂಡರ್ ರಿಯೋ ಅಕಾಡೆಮಿ. ಸೊ ಡೋಂಟ್ ವೇಸ್ಟ್, ಎನ್ರೋಲ್ ಇಟ್ಸ್ ನಾಟ್ ಸೆಲ್ಫ್. ಓಕೆ, ವಾಟ್ಸಪ್ ಮಾಡಿ. ಅಟ್ಲೀಸ್ಟ್ ಕಡಿಮೆ, ಭಾಳ ಕಡಿಮೆ ಫೀಸ್ ಇದೆ, ಭಾಳ ಕಡಿಮೆ ಫೀಸ್ ಇದೆ. ದಟ್ ಫೀಸಿಗೆ ಅದು ಇಟ್ಸ್ ಕಂಪೇರ್ ಟು ಅದರ್ ಸೈಡ್ಸ್ ವೆರಿ ಲೆಸ್ ಫೀಸ್, ಬಟ್ ಹಾಂ ನಾಲೆಜ್ ಇದು ಭಂಡಾರ ಇದೆ ಮಾಡಿ ಸ್ಟೂಡೆಂಟ್ಸ್, ನಾಲೆಜ್ ಇದು ಭಂಡಾರ ಇದೆ. ಓಕೆ, ಲೆಟ್ ಸ್ಟಾರ್ಟ್ ನಾವು. ಇಲ್ಲಿ ನೋಡಿ, ಹಿಯರ್ ವಿ ಹ್ಯಾವ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ದ್ಯಾಟ್. ಅ ಕಂಪ್ನಿ ಟುಕ್ ಅ ಮೈನ್ ಆನ್ ಲೀಸ್ ಫಾರ್ 5 years. ಓಕೆ, 5 years ಇದೆ. ಆಲ್ರೈಟ್, ಫಾರ್ ರಾಯಲ್ಟಿ ಆಫ್ 40 per ton. What is that? Royalty is 40 per. This is the previous year question, my dear student. This is the previous questions. 40 per ton of coal raise subject to minimum rent. This is the royalty. Royalty is how much? Royalty is 40 per ton. Royalty is 40 per ton. Alright, 40 per ton is there. In the same time, minimum rent is 12,000. Minimum rent is 12,000. The excess of minimum rent over the royalty can be recovered out of the surplus for next 2 years. Yes guys, next 2 years is there. Okay, the actual royalty itself is payable in the year of the strike. ನೋಡಿ, ಏನು actual royalty ಇದೆಯಲ್ಲ, itself is payable in the year of strike as a minimum rent. ಯಾವಾಗ ಮಿನಿಮಮ್ ರೆಂಟ್ ಇರ್ತೈತಲ್ಲ, ರೈಟ್, ಸೊ ಅವಾಗ ನಾವು ಸ್ಟ್ರೈಕ್ ಇದ್ದಾಗ, ಸ್ಪೆಷಲಿ ಸ್ಟ್ರೈಕ್ ಇದ್ದಾಗ ಮಿನಿಮಮ್ ರೆಂಟಿಗೆ ನಾನು ಮಾಡ್ತೀವಿ ರಾಯಲ್ಟಿ ಅಂತ ಕೊಡ್ತೀವಿ. ದಟ್ ಈಸ್ ಆಲ್ಸೋ ಕಾಮನ್ ಆಗಿದೆ ಬಿಕಾಸ್ ಇಲ್ಲಿ ಬಿಸ್ನೆಸ್ ನಡೆದಿಲ್ಲ. So here we have output 2009, 10, 11, 13, 14. ಅದೇ ರೀತಿ 300, 800, 900, 400, 800 ಇದೆ. Probably we'll solve this and we'll solve some more problems on this. Let's solve this now. ಇದಕ್ಕೆ ರಾಯಲ್ಟಿ ಚಾರ್ಟ್ ಅಂತ ಹೇಳ್ಬೋದು, ಅಥವಾ ಚಾರ್ಟ್ ಶೋಯಿಂಗ್ ರಾಯಲ್ಟಿ ಅಂತ ಹೇಳ್ಬೋದು. ರಾಯಲ್ಟಿ ಪ್ರಿಪೇರ್ ರಾಯಲ್ಟಿ ಚಾರ್ಟ್ ಅಂದರೆ ರಾಯಲ್ಟಿ ಚಾರ್ಟ್ ಇಲ್ಲಿ ಬರ್ಬೋದು. ರಾಯಲ್ಟಿ ಚಾರ್ಟ್. Okay, first my dear students we have पहले year ಇದೆ, year, ಆಮೇಲೆ yes output, ಆಮೇಲೆ royalty, ಆಮೇಲೆ minimum rent. Here you get short working. ಇಲ್ಲೇ ಬರುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೆಫಿಷಿಯನ್ಸಿ, ಸರ್ಪ್ಲಸ್. ಆಲ್ರೈಟ್, ಸರ್ಪ್ಲಸ್ ಬರುತ್ತೆ. ಆಮೇಲೆ ಇಲ್ಲೇ ಬರ್ತೈತಿ ರಿಕವರಿ ಆ್ಯಂಡ್ ನಾಟ್ ರಿಕವರ್ಡ್. ಇಲ್ಲೇ ಬರುತ್ತೆ ಗೈಸ್ ಅಮೌಂಟ್ ಪೇಡ್ ಟು ಯಾರಿಗಪ್ಪ? ಲ್ಯಾಂಡ್ ಲಾರ್ಡಿಗೆ. ಒಂದು ಡ್ರಾ ಮಾಡಿಲ್ಲ ಹಿಂಗೆ, ಬೇಗ ಬೇಗ ಆಗಲಿ ಎವ್ರಿಬಾಡಿ. Okay, year start from 2009, right? 2009, that is 300. 2010, that is 800. 2011, ಇದು ಬಂದ್ಬಿಟ್ಟು 900 ಇದೆ. 2012 ಗೆ ನೋಡಿ ಇಲ್ಲಿ ಯು ಕ್ಯಾನ್ ಸಿ ದಟ್ 3 months ಸ್ಟ್ರೈಕ್ ಇದೆ. 3 months ಸ್ಟ್ರೈಕ್ ಇದೆ. 3 months. ವಿಲ್ ಸಿ ದಟ್ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಓಕೆ, ಇನ್ ದ ಸೇಮ್ ಟೈಮ್ 2012 ಗೆ ಅಲ್ಲ, 2012 ಗೆ. ಓಕೆ, ಇಟ್ಸ್ ಫಾರ್ 2012. ಓಕೆ, ಸೊ ಅದೇ ರೀತಿ 2013 ಏನಾಗುತ್ತೆ? 800 ಆಗುತ್ತೆ. ಸೊ
So guys, next ಬರೋದು royalty. You can see the royalty here 40 per ton ಇದೆ. 40 per ton royalty ಎಷ್ಟಿದೆ? 40 per ton. ಪರವಾಗಿಲ್ಲ. ಈಗ ಜಸ್ಟ್ ಮಲ್ಟಿಪ್ಲೈ ಮಾಡಿ 300 multiply by 40 means guys it's 12,000, right? 12,000 ಆಗುತ್ತೆ. ಹೌದಲ್ಲ? 12,000 ಆಗುತ್ತೆ. ಅದೇ ರೀತಿ 800 ಇದೆ. 800 into 40 means 32,000 ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್. ಅದೇ ರೀತಿ 900 into 40 means 36,000. 400 into 40 means yes guys it's 16,000 ಆಗುತ್ತೆ. ಸ್ಪೆಷಲಿ ಅವಾಗ ಸ್ಟ್ರೈಕ್ ಬೇರೆ ಇದೆಯಲ್ಲ. ಓಕೆ 800 ನೆಕ್ಸ್ಟ್ ಆಗುತ್ತೆ. 800 into 40 ಅಂದರೆ 32,000 ಅಗೇನ್ ರಿಪೀಟ್ ಆಗುತ್ತೆ. Yes Nitish, you are right. ಇವಾಗ guys we have a minimum rent here. You can see the minimum rent, right? 40 ಆಯಿತು. minimum rent is 12,000. but excess of rent to be recovered out of surplus in the next 2 years. The actual royalty itself is payable in the year of a strike. ಅಂದರೆ ಸ್ಟ್ರೈಕ್ ಇದ್ದಾಗ ರಾಯಲ್ಟಿನೇ ಕೊಡ್ತೀವಿ ನಾವು probably. So what is the minimum rent? Minimum rent ಬಂದ್ಬಿಟ್ಟು 12,000 ಇದೆ. ಹೌದಲ್ಲ? 12,000 is your minimum rent. 12,000 ಅರ್ಥ ಆಯಿತು my dear students? Any doubts you have, please ask. ಬಟ್ ಸ್ಟ್ರೈಕ್ ಇದ್ದಾಗ ಏನಾಗುತ್ತೆ? ಆ್ಯಕ್ಚುಯಲ್ ರಾಯಲ್ಟಿ ಇಟ್ ಸೆಲ್ಫ್ ಇಸ್ ದ ಮಿನಿಮಮ್ ರೆಂಟ್ ಆಗುತ್ತಾ? ಆ್ಯಕ್ಚುಯಲ್ ರಾಯಲ್ಟಿ ಇಟ್ ಸೆಲ್ಫ್ ಪೇಬಲ್ ಇನ್ ದ ಇಯರ್ ಆಫ್ ಸ್ಟ್ರೈಕ್. ದಟ್ ಇಸ್ ಫೈನ್. $16,000 ಬಟ್ ಇರಲಿ, ವಾಟ್ ಎವರ್ ಇಫೆಕ್ಟ್ ಆಗಿಲ್ಲ ಇಲ್ಲಿ, ಬಿಕಾಸ್ ದೇ ಹ್ಯಾವ್ ನಾಟ್ ಗಿವ್ ಎನಿಥಿಂಗ್ ಅಬೌಟ್ ದಿಸ್. ಆಯ್ತು, 16,000 ಬರ್ಕೊಟ್ರಪ್ಪ. ಕ್ವಶನ್ ಪ್ರಕಾರ ವಿ ಶುಡ್ ಟೇಕ್ 16,000 ಇನ್ ದ ಇಯರ್ ಆಫ್ ದಿ ಸ್ಟ್ರೈಕ್. ಉಲ್ಟಾ ಆಗಿದೆ. ಸ್ಟ್ರೈಕ್ ಇದ್ದಾಗ ಜಾಸ್ತಿ ಪ್ರೊಡಕ್ಷನ್ ಆಗಿದೆ. ಇಲ್ಲಿ ಸಮ್ಟೈಮ್ಸ್ ಹ್ಯಾಪನ್. ಈಗ ಇಲ್ಲಿ ಎಷ್ಟಿದೆ? 12,000. ಎನಿವೇ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಹೋಗುತ್ತೆ? ದಟ್ ಈಸ್ ನಾಟ್ ಅ ಬಿಗ್ ಡೀಲ್, ಬಿಕಾಸ್ ಸರ್ಪ್ಲಸ್ ಇರಂಗಿಲ್ಲ ಅಲ್ಲೇ. ಸರ್ಪ್ಲಸ್ ಇರಂಗಿಲ್ಲ. ಹಾಗೆ ಗೈಸ್ ಏನಪ್ಪ ಇಲ್ಲಿ ಜಾಸ್ತಿ ಇದೆ? ನಥಿಂಗ್. ಡೆಫಿಷಿಯನ್ಸಿ ನಥಿಂಗ್ ಇದೆ. ಇಲ್ಲಿ ಎಷ್ಟಿದೆ? ಸರ್ಪ್ಲಸ್ ಇದೆ. ಯಸ್, ವಿ ಹ್ಯಾವ್ ಸರ್ಪ್ಲಸ್ ಹಿಯರ್. ಓ ಮೈ ಗಾಡ್. How much is this one guys? 12,000 per year. Okay, that's fine. The excess of minimum rent over the royalty can be recovered out of surplus in next 2 years. Actual royalty itself is payable in the year. That's fine. But ಎಲ್ಲ ಸರ್ಪ್ಲಸ್ ಬರ್ತಲ್ಲ ಇದೆ. ಇಲ್ಲಿ ಏನಾಗ್ತಾ ಇದೆ? 20,000 ಸರ್ಪ್ಲಸ್ ಆಗ್ತಾ ಇದೆ. ಹೌದಲ್ಲ? ಇಲ್ಲಿ ಎಷ್ಟಾಗ್ತಾ ಇದೆ? You can see that ಡೆಫಿಷಿಯನ್ಸಿ ಇಲ್ಲ. we don't have any deficiency guys. We don't have any deficiency. ಓನಪ್ಪ, ಇಲ್ಲಿ ಡೆಫಿಷಿಯನ್ಸಿ ಇಲ್ಲಿದೆ. ಇಲ್ಲವಾ? ಡೆಫಿಷಿಯನ್ಸಿ ಇಲ್ಲ, ಸರ್ಪ್ಲಸ್ ಇದೆ. here also nil. You can see that nothing. here you can say 20,000 ಸರ್ಪ್ಲಸ್ ಇದೆ. ಹಾಗಿದ್ರೆ ರಿಕವರಿ ಅಮೌಂಟ್ ಇಲ್ಲ, ಬಿಕಾಸ್ ಮೈನಿಂಗ್ ಕಂಪನಿ ಸ್ಟಾರ್ಟಿಂಗ್ ಇದ್ರಲ್ಲಿ ಪ್ರಾಫಿಟ್ದಲ್ಲಿದೆ. ಸೊ ದ್ಯಾಟ್ ಮೀನ್ಸ್ ನೋ ಶಾರ್ಟ್ ವರ್ಕಿಂಗ್. ರಿಮೆಂಬರ್, ವೆರಿ ಈಸಿ ಇದೆಯಲ್ಲ, ಶಾರ್ಟ್ ವರ್ಕಿಂಗ್ ಇಲ್ಲ ಇಲ್ಲಿ. ಪರವಾಗಿಲ್ಲ ಗೈಸ್. ಅಮೌಂಟ್ ಪೇ ಟು ದ ಲ್ಯಾಂಡ್ ಲಾರ್ಡ್ ಇಲ್ಲಿ ಆಗುತ್ತೆ. ಎಸ್, ಇಟ್ ಈಸ್ 12,000. ಇಲ್ಲಿ ಎಷ್ಟಾಗುತ್ತೆ? 32,000 ಆಗುತ್ತೆ. ಬಿಕಾಸ್ ಓಕೆ, ಇಲ್ಲಿ ಎಷ್ಟಾಗುತ್ತೆ? 36,000 ಆಗುತ್ತೆ. ಇಲ್ಲಿ 16,000 ಆಗುತ್ತೆ. 5 ಮಾರ್ಕ್ಸ್ಗೆ ಈ ಟೈಪ್ ಸಿಲ್ಲಿ ಕ್ವಶನ್ ಕೇಳಬಹುದು ನಿಮಗೆ. ಡೋಂಟ್ ವರಿ ಅಬೌಟ್ ದ್ಯಾಟ್. Okay, here also we are going to get 32,000. Hopefully ಅರ್ಥ ಆಯ್ತು ಅಂತ ಕೊಡ್ತೀನಿ. ಅರ್ಥ ಆಯ್ತು ಮಾಡಿ ಸ್ಟೂಡೆಂಟ್ಸ್? ಬೇಗ ಹೇಳಿರಪ್ಪ. ನೋ ಡೌಟ್ಸ್? ಡೌಟ್ ಇಲ್ವಲ್ಲ? ಕ್ಯಾನ್ ಐ ಸಾಲ್ವ್ ಒನ್ ಮೋರ್? ಡೌಟ್ ಇದ್ರೆ ಪ್ಲೀಸ್ ಆಸ್ಕ್. ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್ ಒನ್ಸ್ ಅಗೇನ್. ಬಟ್ ಮೋಸ್ಟ್ ಪ್ರಾಬ್ಲಿ ಇಲ್ಲೇ ಈಸಿ ಆಗಿ ಕೊಟ್ಟಿದ್ದಾರೆ ಕ್ವಶನ್ಸ್. ಬಟ್ ನೋಡಿ, ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಷನ್ಗೆ ಟು ಗೆಟ್ ಕಂಪ್ಲೀಟ್ ಸಿಲೆಬಸ್ ಗೈಸ್ ಯು ನೀಡ್ ಟು ಎನ್ರೋಲ್ ಇಟ್. ಅಂದರೆ ನಮ್ಮ ಕ್ಲಾಸ್ಗೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಭಾಳ ಕಡಿಮೆ ಫೀಸ್ ಆಗಿದ್ದೀವಿ.
It's not that much heavy as you can expecting. So okay, Sunil, Santosha, which Santosh it is? ನೋಡಿ 1,000 ರೂಪಾಯಿದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಆಕ್ಸೆಸ್ ಕೊಡ್ತಾ ಇದ್ದೀವಿ ಅಕೌಂಟ್ ಕಂಪ್ಲೀಟ್ ಸಿಲೆಬಸ್ಗೆ. ವಿ ಆರ್ ಟೀಚಿಂಗ್ ಕಂಪ್ಲೀಟ್ ಸಿಲೆಬಸ್ ಅಕೌಂಟೆನ್ಸಿ. ಹಾಂ ಸಂತೋಷ, ಹೆಂಗದೀಪ ಆರಾಮೇನೋ? ಕ್ಲಾಸಿಗೆ ಬಂದು ಹೋಗು. 1000 rupees ಕೊಟ್ಟರೆ ಕಂಪ್ಲೀಟ್ ಸಿಲೆಬಸ್ ವಿತ್ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ತೇವೆ, ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ತೇವೆ, ಕೇಸ್ ಸ್ಟಡಿ ಎಲ್ಲ ಡಿಟೇಲ್ ಆಗಿ ಕಲಿಸ್ತೀವಿ, ರಾಯಲ್ಟಿ ಆಯಿತು, ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಯಿತು, ಕಂಪ್ಲೀಟ್ ಗೈಸ್. ವೆರಿ ಸಿಂಪಲ್ ಆಗಿದೆ. ಯು ಹ್ಯಾವ್ ಟೋಟಲ್ ಹೌ ಮೆನಿ 5 ಟಾಪಿಕ್ಸ್ ಇದ್ದಾವೆ. ಇಟ್ಸ್ ಹಾರ್ಡ್ಲಿ ಕಾಸ್ಟ್ ಯು 200 per topic. ವೆರಿ ಕಡಿಮೆ. 1000 rupees ಕೊಟ್ಟರೆ ಐ ಗಿವ್ ಯು ಕಂಪ್ಲೀಟ್ ಆಕ್ಸೆಸ್ ಫಾರ್ ಆಲ್ ದ ಸಿಲೆಬಸ್. ಯು ಕ್ಯಾನ್ ಲರ್ನ್, ಯು ಕ್ಯಾನ್ ವಾಚ್ ಇಟ್ ಎನ್ ನಂಬರ್ ಟೈಮ್. Alright, so don't forget. So ನನ್ನ ನಂಬರ್ ನಿಮ್ಮ ಹತ್ರ ಬರ್ತಾ ಇದೆಯಲ್ಲ, ಯು ಕ್ಯಾನ್ ವಾಟ್ಸಪ್ ಮಾಡ್ಬೋದು, ಪೇ ಮಾಡ್ಬೋದು, ಗೂಗಲ್ ಪೇ ಎಲ್ಲ. ಬಿಕಾಸ್ ನೋಡಿ ಲಾಕ್ಡೌನ್ ಇಂದ ನಮ್ಮದು ಎಲ್ಲ ಬಿಸ್ನೆಸ್ ಎಲ್ಲ ಡೌನ್ ಆಗಿತ್ತು. ಬಟ್ ಹಾಂ, ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಮೇಕ್ ಶೂರ್ ಎಜುಕೇಷನ್ ಹುಡುಗರಿಗೆ ಬೆಟ್ ಆಗಲಿ, ರೀಚ್ ಆಗಲಿ ಅಂತ. ಬಟ್ ಯೂಟ್ಯೂಬ್ ಇಂತ್ರ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್, ರೈಟ್? ವೆರಿ ಸಿಂಪಲ್ ಆಗಿದೆ. ಸೊ ದಟ್ಸ್ ವಾಟ್. ಇಟ್ಸ್ ವೆರಿ ಲೆಸ್ ಫೀಸ್, 1000 rupees ಫಾರ್ ಕಂಪ್ಲೀಟ್ ಕೋರ್ಸ್. ಹೊರಗಡೆ ಎಲ್ಲ 3000 4000 rupees ಫೀಸ್ ತೊಗೋತಿದ್ದಾರೆ ಅಕೌಂಟ್ ಕಲಿಸ್ಲಿಕ್ಕೆ. ಬಟ್ ನಮ್ದು ಹಂಗಿಲ್ಲ. ವಿ ಆರ್ ಗಿವಿಂಗ್ ಯು ಡಿಟೇಲ್ ಎವ್ರಿಥಿಂಗ್ ಇನ್ ರಿಪೀಟೆಡ್. 10 ಸತಿ ನೀವು 10 ಸತಿ ರಿಪೀಟ್ ಮಾಡ್ಬೋದು. ವಿ ಕ್ಯಾನ್ ವಾಚ್ ದ ರಿಪೀಟೆಡ್ ಕೋರ್ಸ್ ಎನ್ ನಂಬರ್ ಆಫ್ ಟೈಮ್. ಮತ್ತು ಎವ್ರಿ ಸ್ಯಾಟರ್ಡೇ ಫ್ರೈಡೇ ಡೌಟ್ ಕ್ಲಿನಿಕ್ ಸೆಷನ್ ಇರ್ತೈತಿ. ಡೌಟ್ಸ್ ತಾವೆಲ್ಲ ಕೇಳ್ಬೋದು ನೀವು ಆನ್ಲೈನಲ್ಲಿ. ಸೊ ಗೈಸ್, ಇದು ಪ್ರಾಬ್ಲಮ್ ನೋಡಿ. ಫಸ್ಟ್ ಇಯರ್, ಸೆಕೆಂಡ್, ಓಕೆ, ಔಟ್ ಇಯರ್ ಬರ್ತೈತಿ, ಔಟ್ಪುಟ್ ಬರ್ತೈತಿ, ರಾಯಲ್ಟಿ. ಈಗ ಎಷ್ಟೋ ಜನನು ಕೋರ್ಸ್ ತೊಗೊಂಡಿದ್ದಾರೆ. ದೇ ಆರ್ ಸೋ ಮೆನಿ ಗೈಸ್ ಆರ್ ಟೇಕನ್ ದ ಕೋರ್ಸಸ್. ಸ್ಪೆಷಲಿ ಗದಗ್ ಸೈಡ್ ಆಯಿತು, ಮೈಸೂರು ಸೈಡ್ ಆಯಿತು, ಎಲ್ಲ ತೊಗೊಂಡಿದ್ದಾರೆ. ಅವ್ರು ಕಲಿಸ್ತಾ ಇದ್ದೀನಿ ನಾನು. ನೀವು ಬಂದು ಜಾಯ್ನ್ ಆಗಿ. ಅದಕ್ಕೆ ನಾವು ಯೂಟ್ಯೂಬಲ್ಲಿ ಕ್ಲಾಸ್ ತೊಗೊಳ್ತಾ ಇಲ್ಲ. ಓಕೆ, ಏನು ವಿದ್ಯೆ ಕಲಿಯಿರಿ, ಬಟ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮ್ಮ ಹತ್ರ ಇದೆಯಪ್ಪ ಅಂದರೆ ಅದು ನಾಳೆ ಭವಿಷ್ಯದಲ್ಲಿ ಉಪಯೋಗ ಆಗುತ್ತೆ. ದಾಟ್ ಈಸ್ ವಾಟ್ ಅವರ್ ಇಂಟೆನ್ಷನ್. ಎವ್ರಿ ಇಯರ್ದಂಗೆ ಈ ವರ್ಷ ನಾವು ಆನ್ಲೈನ್ ಕ್ಲಾಸಸ್ ತೊಗೋತಾ ಇದ್ದೀವಿ. ಎಸ್, ಯುಟಿಲೈಸ್ ಮಾಡಿಕೊಡ್ರಿ. ಡೆಫಿಷಿಯನ್ಸಿ ಕಾಲಮ್ಸ್ ಆಗಿರಪ್ಪ ಬೇಗ. ಐ ವಾಂಟ್ ಟು ಸಾಲ್ವ್ another 3 problems 9. ಇದು 5 marks of the question, 15 marks of the question. Now definitely we'll soon solve ಮಾಡೋಣ. But okay, let's start now. Year output. ಆಮೇಲೆ ಬರ್ತೈತಿ ರಾಯಲ್ಟಿ, ಹೌದಲ್ಲ? ಆಮೇಲೆ ಮಿನಿಮಮ್ ರೆಂಟ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ರಿಪ್ಪ. ಇದು ಇಲ್ಲ, ಸ್ಟ್ರೈಕ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೈಕ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಹೇಳಿದ್ದಾರೆ ನೋಡು. ಯು ಕ್ಯಾನ್ ಸಿ ದ್ಯಾಟ್, ಯು ನೋ ವೆಲ್ ಕ್ವಶನ್ಸ್ ಇದೆ. ಬಟ್ ದ ಆಕ್ಚುಯಲ್ ರಾಯಲ್ಟಿ ಏನಿದೆಯಲ್ಲ, ಇಟ್ ಸೆಲ್ಫ್ ಇಸ್ ಪೇಯಬಲ್. ಅದನ್ನ ಕೊಡ್ಬೇಕು ನಾವು ಸ್ಟ್ರೈಕ್ ಇದ್ದಾಗ. ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಇಲ್ಲಿ ಬರುತ್ತೆ ಡೆಫಿಷಿಯನ್ಸಿ, ಸರ್ಪ್ಲಸ್, ರಿಕವರ್ಡ್, ನಾನ್ ರಿಕವರ್ಡ್, and amount paid to landlord. Okay, year 1 ಎಷ್ಟೊತ್ತು ಪೈಲೆ how much we have? year 1 output ಎಷ್ಟಿದೆ? year 1 output ಬಂದ್ಬಿಟ್ಟು my dear students, it's 8,000 tons. Okay, year 2 9,000 ಇದೆ. year 2 ಎಷ್ಟಿದೆ? 9,000 ಇದೆ. year 3 12,000. year 3 it's 12,000. year 4 ಬಂದ್ಬಿಟ್ಟು 15,000 ಇದೆ. ಜಾಯಿಂಟ್ ವೆಂಚರ್ ಎಲ್ಲ ಡೆಫಿನೆಟ್ಲಿ ಕಲಿಸೋಣ ನಿಮಗೆ ಗೈಸ್. ಅದಕ್ಕೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೋರಿ ನೀವು.
ಬಿಕಾಸ್ ಅಲ್ಲಿ ಏನು ಕಲಿಸ್ಲಿಕ್ಕೆ ಆಗುತ್ತಲ್ಲ, ಯೂಟ್ಯೂಬ್ದಲ್ಲಿ ಆಗಿಲ್ಲ. ಬಿಕಾಸ್ ಅಲ್ಲಿ ನೋಡಿ ಸಿಂಪಲ್ ಆಗಿದೆ, ಜಾಯಿಂಟ್ ವೆಂಚರ್ ಅಷ್ಟೇ ಅಲ್ಲ, ಸಿಂಗಲ್ ಎಂಟ್ರಿನ ಆಯಿತು, ಕನ್ವರ್ಷನ್ ಆಫ್ ಕಂಪ್ನಿ ಟು ದ ಪಾರ್ಟ್ನರ್ಶಿಪ್ ದ ಕಂಪ್ನಿ ಆಯಿತು, ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಆಯಿತು, ಎವ್ರಿಥಿಂಗ್ ಐ ಆಮ್ ಕವರಿಂಗ್ ಎವ್ರಿಥಿಂಗ್. ಎಲ್ಲ ಡಿಟೇಲ್ ಆಗಿ ನಿಮಗೆ ಅರ್ಥ ಆಗೋಂಗೆ ಹೇಳ್ಕೊಡ್ತೀವಿ. ರಿಸಲ್ಟ್ ಮತ್ತು ಗ್ಯಾರಂಟಿ 80/80 ತಗೊಳ್ತೇನೆ. ವಿಲ್ ಮೇಕ್ ಶೂರ್ ಯು ಗೆಟ್ 80/80. ಬಟ್ ಅಷ್ಟೇನು, ಯು ನೀಡ್ ಟು ಜಾಯಿನ್ ಇಟ್, ರೈಟ್? ಇಲ್ಲಿ ನೋಡಿ ಈ ಪ್ರಾಬ್ಲಮ್ ಇದೆಲ್ಲ, ಯು ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸರ್ಪ್ಲಸ್, ಇದು ಸ್ಟ್ರೈಕ್ ಏನಿಲ್ಲ ಇಲ್ಲಿ. ಅದಕ್ಕೆ ಸೊ ಎಷ್ಟಾಗುತ್ತೆ ನೋಡಿ ರಾಯಲ್ಟಿ? 4,500, 6,000, ಇಲ್ಲಿ ಎಷ್ಟು ಬರ್ತೈತಿ? 7,500. ಸಿಂಪಲ್ ಆಗಿ ನೋಡಿಪ್ಪ, 8,000ಗೆ 50% ಮೈನಸ್ ಮಾಡಿ ಇಂಟು ಮಾಡಿವಿ ನಾವು. ಅದೇ ರೀತಿ 9,000ಗೆ 50% ಇಂಟು ಮಾಡೀವಿ, 12,000ಗೆ ಇಂಟು 50% ಹೀಗೆಲ್ಲ ಮಾಡಿದ್ದೀವಿ. ಈಗ ಮಿನಿಮಮ್ ರೆಂಟ್ ಎಷ್ಟೈತಲೇ? 50,000 ಪರ್ ಮಂತ್ ಇದೆ. ಓ ಮೈ ಗಾಡ್, ಮಿನಿಮಮ್ ರೆಂಟ್ 50,000 ಪರ್ ಆನಮ್ ಇದೆ. ಸರ್ಪ್ಲಸ್ ಬರಂಗಿಲ್ಲ ಇಲ್ಲಿ, ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸರ್ಪ್ಲಸ್ ಓನ್ಲಿ, ರೈಟ್? 50,000 50,000 ಇದು ರೀತಿಯ ಕ್ವಶನ್ ಕೇಳ್ಬೋದು ಅವರು ಡೆಫಿನೆಟ್ಲಿ. 50,000 ಈಗ ಡೆಫಿಷಿಯನ್ಸಿ ಎಷ್ಟಾಗ್ತದೆ ನೋಡಿ ಇಲ್ಲಿ. ಯು ಕ್ಯಾನ್ ಸಿ ದ ಡೆಫಿಷಿಯನ್ಸಿ ಎಷ್ಟಿದೆ ಅಂದರೆ ಇಟ್ಸ್ ಆಲ್ಮೋಸ್ಟ್ ಮೈ ಡಿಯರ್ ಸ್ಟೂಡೆಂಟ್ 44,000 ಇದೆ. $46,000 ಇದೆ. ಇಲ್ಲಿ ಎಷ್ಟಾಗುತ್ತೆ? 45,500 ಇದೆ. ಓಕೆ, ಇಲ್ಲಿ ಎಷ್ಟಾಗುತ್ತೆ? 44,000 ಆಗುತ್ತೆ. ಓ ಮೈ ಗಾಡ್, ಸರ್ಪ್ಲಸ್ ಯಾವುದು ಇಲ್ಲ. ಈಗ ವಾಟ್ ವುಡ್ ಬಿ ದ ಅಮೌಂಟ್ ರಿಕವರ್ಡ್? ದ್ಯಾಟ್ ಈಸ್ ವಾಟ್ ರಿಕವರ್ಡ್ ಅಂತೂ ಹಂಗಿಲ್ಲ ಇಲ್ಲಿ, ಬಿಕಾಸ್ ಸರ್ಪ್ಲಸ್ಸೇ ಇಲ್ಲಪ್ಪ ಅಂದರೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ಸರ್ಪ್ಲಸ್, ಇರಲಿ ಪರವಾಗಿಲ್ಲ, ಕ್ವಶನ್ ರಾಂಗ್ ಇದ್ರೂ ಪರವಾಗಿಲ್ಲ. ಆ್ಯಕ್ಚುಲಿ 5,000 ಇರಬೇಕಾಗಿತ್ತು ಡೆಫಿಷಿಯನ್ಸಿ, ಅದು ರಾಯಲ್ಟಿ 5,000 ಇರಬೇಕಾಗಿತ್ತು. ಈಗ ನಾನು ಇದಕ್ಕೆ ಕರೆಕ್ಟ್ ಮಾಡಬೇಕಂದ್ರೆ ಐ ಡೂ ಒನ್ ಥಿಂಗ್. ಎಸ್ ಯು ಆರ್ ರೈಟ್, ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ ಅವರು. ಬಟ್ ನಾವೇನು ಮಾಡೋಣ, ತಡಿಪ್ಪ, ವಿಲ್ ಮೇಕ್ ಎ ಕರೆಕ್ಷನ್ ಇಯರ್. ಇವರು ಸ್ವಲ್ಪ ತಪ್ಪು ಮಾಡಿದ್ದಾರೆ ಎಕ್ಸಾಮ್ ಬೋರ್ಡ್ದವರು. ಬಟ್ ನಾವೇನು ಮಾಡೋಣ, ವಿಲ್ ಮೇಕ್ ಇಟ್, ಇದು 50,000 ಇದೆಯಲ್ಲ, 50,000ಗೆ ವಿಲ್ ಮೇಕ್ ಇಟ್ 5,000, 5,000 ರೂಪಾಯಿ, 10 ಸಿಕ್ಕಿದ್ದಾರೆ ಅವರು. ಓಕೆ, ಸೊ 5,000 5,000 5,000 ಆ್ಯಂಡ್ 5,000. ಇವಾಗ ಪರ್ಫೆಕ್ಟ್ ಆಗುತ್ತೆ ಪ್ರಾಬ್ಲಮ್. ಹೌದು ಮೋಹನ, ಯು ಆರ್ ರೈಟ್ ಬೇಟ. ಓಕೆ, ಇವಾಗ ಏನಾಗ್ತಾ ಇದೆ? ಡೆಫಿಷಿಯನ್ಸಿ ಬಂದುಬಿಟ್ಟು 1,000 ಇದೆ, ಡೆಫಿಷಿಯನ್ಸಿ ಬಂದುಬಿಟ್ಟು 500 ಇದೆ, ಸರ್ಪ್ಲಸ್ ಬರ್ತಾ ಇದೆ ನೋಡಿ 1,000. ಓಕೆ, ಇಲ್ಲಿ ಸರ್ಪ್ಲಸ್ ಬರ್ತಾ ಇದೆ 2,500. ಹೌದಲ್ಲ? ಈಗ ನೋಡಿ, ಈಗ ಪರ್ಫೆಕ್ಟ್ ಆಗಿದೆ. ನಾವ್ ಇಟ್ಸ್ ಪರ್ಫೆಕ್ಟ್ ಆಗಿ. ಎಸ್ ಮೋಹನ್, ಯು ಗಾಟ್ ಇಟ್ ರೈಟ್. ಸಮ್ಟೈಮ್ಸ್ ಏನಾಗುತ್ತೆ, ಕ್ವಶನ್ ರಾಂಗ್ ಕೊಟ್ಟ ಅಂದರೆ ಯು ವಿಲ್ ಬಿ ಗೆಟಿಂಗ್ ಗ್ರೇಸ್ ಮಾರ್ಕ್ಸ್ ಫಾರ್ ದ್ಯಾಟ್. ಬಟ್ ಎಕ್ಸಾಮ್ನರ್ ಬಂದು ಹೇಳ್ಬೋದು ನಿಮಗೆ, ಇಲ್ಲ ಒಂದು 0 ತೆಗೀರಿಪ್ಪ ಅಂತ. ಇರಲಿ, ಆಗುತ್ತೆ, ಏನು ಮಾಡಲಿಕ್ಕೆ ಬರೋಂಗಿಲ್ಲ. ಲೆಟ್ಸ್ ಸಾಲ್ವ್ ದಿಸ್ ನೌ. ಈಗ ನೋಡಿ, 1,000 ರೂಪಾಯಿ ಏನು ಡೆಫಿಷಿಯನ್ಸಿ ಇದೆ ಅಲ್ವಾ, ಈ 1,000 ರೂಪಾಯಿ ರಿಕವರಿ ಮಾಡಲಿಕ್ಕೆ ನಮ್ಮ ಹತ್ರ ಎಷ್ಟು ಟೈಮ್ ಇದೆ? ಹೌ ಮಚ್ ಟೈಮ್ ವಿ ಹ್ಯಾವ್? ಫಸ್ಟ್ 4 ಇಯರ್. ಸ್ವಲ್ಪ ಕೇಳಿಯಲ್ಲೇ, ಫಸ್ಟ್ 4 ಇಯರ್ ಇದೆ. ಮೊದಲನೇದು 4 ವರ್ಷ ಇದೆ. ಈಗ ಫಸ್ಟ್ 4 ಇಯರ್ ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆಯಿತು. 1,000 ರಿಕವರಿ ಆಯಿತು, ಹೌದಲ್ಲ? 1,000 ರಿಕವರಿ ಆಯಿತು. ಈ 500 ತಗೊಳ್ಳಿಕ್ಕೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇತ್ತು ತೊಗೊಂಡಿದ್ದೀವಿ, ಥರ್ಡ್ ಇಯರ್ಗೆ 500 ರೂಪಾಯಿ ರಿಕವರಿ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ನಮ್ಗೆ ಏನೂ ಲಾಸ್ ಆಗಿಲ್ಲ, ನಥಿಂಗ್ ಈಸ್ ಲಾಸ್ ಇಯರ್. ಅಕೌಂಟ್ಸ್ನ ಕಲಿಸ್ತೇನೆ ವೆರಿ ಸೂನ್, ಮುಂದೆ ಹೋಗ್ತಾ ಕಲಿಸ್ತೇನೆ. ಈಗ ನೋಡಿ, ಪ್ರಾಬ್ಲಮ್ ಮುಗೀತು, ಅರ್ಥ ಆಯ್ತಿದ್ದು? ಡೌಟ್ ಇದೆಯಾ? ಎನಿ ಡೌಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್? ಹೋಪ್ಫುಲಿ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್. ಸಿಂಪಲ್ ಆಗಿದೆ. ಈಗ ನಾನು ಮಾಡ್ತೀವಿ, ವಿ ಕಂಪೇರ್, ಈ ಜಾಸ್ತಿ ಇದೆಯೋ ಈ ಜಾಸ್ತಿ ಇದೆ ಅಂತ. ಸೊ ವಿ ಕ್ಯಾನ್ ಸಿ 5,000 ರೂಪಾಯಿ ಜಾಸ್ತಿ ಇದೆ, 5,000 ರೂಪಾಯಿ ರೈಟ್ ಅಂಡ್ 5,000. ಅದೇ ರೀತಿ ಇಲ್ಲಿನೂ ಕೂಡ 5,000 ರೂಪಾಯಿ ಜಾಸ್ತಿ ಇದೆ, ಇಲ್ಲಿ 5,000 ರೂಪಾಯಿ ಕೊಟ್ಟಿಪ್ಪ. ಹಾಂ, ಇಲ್ಲಿ ಏನು ಗೊತ್ತಾ, 6,000 ರೂಪಾಯಿ ಜಾಸ್ತಿ ಇದೆ. ಈ 6,000 ರೂಪಾಯಿದಲ್ಲಿ 1,000 ರೂಪಾಯಿ ಮೈನಸ್ ಮಾಡಿದೆ, ಬಿಕಾಸ್ ರಿಕವರಿ ಆಗಿದೆ.
ಸೊ ಜಾಸ್ತಿ ಯಾವುದಿದೆ 6,000 ರೂಪಾಯಿ ಇದೆ. 6,000ದಲ್ಲಿ 1,000 ರುಪೀಸ್ ರಿಕವರಿ ಆಗ್ತಾ ಇದೆ. ಮೀನ್ಸ್ ಎಷ್ಟಾಯ್ತು? 5,000. ಸಿಮಿಲರ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರುತ್ತೆ, ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ 7,500 ಜಾಸ್ತಿ ಇದೆಯಲ್ಲ, ದಿಸ್ ಇಸ್ ಅ ಮೋರ್ ರೈಟ್. ಸೊ ಮೈನಸ್ ಮಾಡ್ಕೊಟ್ಟಿಪ್ಪ, ಏನು ಮೈನಸ್ ಮಾಡ್ಕೋಬೇಕು? 500. ಸೊ ಏನಾಗುತ್ತೆ? 7,000. ಅರ್ಥ ಆಯಿತು ಡಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯಿತು? ಹೋಪ್ಫುಲಿ ಯು ಅಂಡರ್ಸ್ಟುಡ್. ಸೊ ನಾಳೆಗೆ ಮತ್ತೆ ಕ್ಲಾಸ್ ಇದೆ. ಎಲ್ಲರಿಗೆ ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋ ಲೈಕ್ ಮಾಡಿರಿಪ್ಪ, ಶೇರ್ ಮಾಡಿರಿ, ರೈಟ್? ಮತ್ತೆ ಏನು ಡೌಟ್ ಐತಪ್ಪ ನಿಮಗೆ? ಎನಿ ಡೌಟ್ಸ್ ಯು ಹ್ಯಾವ್, ಪ್ಲೀಸ್ ಆಸ್ಕ್. ಆಲ್ವೇಸ್ ಯುವರ್ ಡೌಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ನೋಡಿ, ಸಿಲೆಬಸ್ ಕಂಪ್ಲೀಟ್ ನಾನು ಯೂಟ್ಯೂಬಲ್ಲಿ ಮಾಡೋದು ಭಾಳ ಕಷ್ಟ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಬರ್ತಾ ಇದೆ, ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದ್ದೀವಿ ವೆರಿ ಸೂನ್. ವಿದಿನ್ ನಿಮ್ಮ ಎಕ್ಸಾಮ್ ತನಕ, ಟಿಲ್ ಯುವರ್ ಎಕ್ಸಾಮ್ಸ್ I will be covering your syllabus, accountancy syllabus specially, at a very professional way. And definitely ನಾನು ಎಲ್ಲ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ತೀನಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ, ಆಲ್ ದ ಡೌಟ್ಸ್, ವೆದರ್ ಇಟ್ಸ್ ಸಿಂಗಲ್ ಎಂಟ್ರಿ ಆಯಿತು, ವೆದರ್ ಇಟ್ಸ್ ಜಾಯಿಂಟ್ ವೆಂಚರ್ ಆಯಿತು, ಓಕೆ, ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಆಯಿತು, ಓಕೆ, ಸೇಲ್ ಆಫ್ ದಿ ಫರ್ಮ್, ಪಾರ್ಟ್ನರ್ಶಿಪ್ಸ್, ಇನ್ಸಾಲ್ವೆನ್ಸಿ ಎಲ್ಲ. ಸೊ ಗೈಸ್, ಕಾಸ್ಟ್ ಇದೆ ಓನ್ಲಿ ಅಟ್ ದಿ ಕಾಸ್ಟ್ ಆಫ್ 1,000 rupees. 1,000 rupees ನನಗೆ ನೀವು ಪೇ ಮಾಡಿದರೆ I can give access for all the complete lessons. Definitely you will love it. Alright, CA coaching ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಅಕೌಂಟೆನ್ಸಿ ಬಿಕಾಮ್ದು 1,000 rupeesಗೆ ನಾವು ಕೊಡ್ತಾ ಇದ್ದೀವಿ ಕ್ಲಾಸಸ್. ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? ಐ ವಾಂಟ್ ಯು ಆಲ್ಸೋ ಟು ಜಾಯಿನ್, ಬಿಕಾಸ್ ಸ್ಪೆಷಲಿ ನನ್ನ ಸ್ಟೂಡೆಂಟ್ಸ್ಗೆ ದೇ ಶುಡ್ ಯುಟಿಲೈಸ್ ಇಟ್. ಬಟ್ 100% ಇಂದ ಇಂಟರ್ನಲ್ಸ್ 20 ಬಂತಪ್ಪ ಅಂದರೆ ಐ ಕ್ಯಾನ್ ಅಶ್ಯೂರ್ ಯು 80 out of 80. 80 out of 80 ಪ್ಲಸ್ ಈಗ ನನ್ನ ಸ್ಟೂಡೆಂಟ್ಸಲ್ಲಿ ಯಾರು 80 out of 80 ತಗೋತಾರಲ್ಲ, ಅವರಿಗೆ ಸೆಕೆಂಡ್ ಸಮ್ದು ಫ್ರೀ ಆಗಿ ನಾನು ಕ್ಲಾಸ್ ಕೊಡ್ತೀನಿ. ಇಂಟರ್ನಲ್ಸ್ ಅದು ನಿಮ್ಗೆ ಬಿಟ್ಟಿದ್ದು. ಇಫ್ ಯು ಗೆಟ್ 80 out of 80, ನೋಡಿ ರಿಕಾರ್ಡೆಡ್ ಇದೆ, ಇಫ್ ಯು ಗೆಟ್ 80 out of 80 ಫ್ರಮ್ ದಿಸ್ ಬಿಕಾಮ್ ಫಸ್ಟ್ ಸೆಮ್ ಬೈ ಎನ್ರೋಲಿಂಗ್ ದಿಸ್ ಕ್ಲಾಸ್, ಸೆಕೆಂಡ್ ಸೆಮ್ ಕಂಪ್ಲೀಟ್ ಆಗಿ ಫ್ರೀ ಇದೆ. ನನ್ನ ಗ್ಯಾರಂಟಿ ಇದೆ ಗೈಸ್, ಯು ವಿಲ್ ಗೆಟ್ ಇಟ್. ಎಷ್ಟೋ ಸ್ಟೂಡೆಂಟ್ ಹಿಂಗೆ ಮಾಡ್ತಾರೆ, ನನ್ನ ಹತ್ರ ಫಸ್ಟ್ ಸೆಮಿಗೆ ಬಂದು ಅಡ್ಮಿಷನ್ ಮಾಡಿಸಿ ಸೆಕೆಂಡ್ ಸೆಮ್ದು ಫಸ್ಟ್ ಸೆಮ್ದು 80 out of 80 ತೊಗೊಂಡು ಸೆಕೆಂಡ್ ಸೆಮ್ದು ಫ್ರೀಯಾಗಿ ಕಲ್ಕೋತಾರೆ. ಬಿಕಾಸ್ ನಾವು ಕಲಿಸ್ತೀವಿ, ದಾಟ್ ಇಸ್ ಫಾರ್ ಶ್ಯೂರ್. ಒಂದು, ಎರಡನೇದು ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ತೀವಿ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ನೋಡ್ರಿ, ಎವ್ರಿ 2 ಕ್ಲಾಸ್ ಆದ್ಮೇಲೆ ಲೈವ್ ಕ್ಲಾಸಾಗಿ ಕೇಳಬಹುದು, ಬಟ್ ಎವ್ರಿ 2 ಕ್ಲಾಸಲ್ಲಿ ಒನ್ ನಾವು ಮಾತಾಡ್ತೀವಲ್ಲ, ಈ ಇನ್ ಫ್ರಂಟ್ ಆಫ್ ಯು ಡೈರೆಕ್ಟ್ಲಿ ಯು ಕ್ಯಾನ್ ಆಸ್ಕ್ ಮೀ, ಯು ಕ್ಯಾನ್ ಗೆಟ್ ಆಲ್ ದ ನೋಟಿಫಿಕೇಶನ್. ಸೊ ಹಿಂಗಿದೆ. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಈ ಅವಕಾಶ ಬಿಡಕ್ಕೆ ಹೋಗ್ಬೇಡ್ರಿ, ಎನ್ರೋಲ್ ಮಾಡಿರಿ. ಡೆಫಿನೆಟ್ಲಿ ವಿಲ್ ಸ್ಟಾರ್ಟ್ ದಟ್. ಓಕೆ, ಸೊ ಕರ್ನಾಟಕ ಯೂನಿವರ್ಸಿಟಿ ಆಯಿತು, ಮೈಸೂರು ಯೂನಿವರ್ಸಿಟಿ ಆಯಿತು, ವಿಶ್ವೇಶ್ವರ ಯೂನಿವರ್ಸಿಟಿ ಆಯಿತು, ಬೆಳಗಾಂ ಯೂನಿವರ್ಸಿಟಿ ಆಯಿತು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಯಿತು, ಎಲ್ಲ ಯೂನಿವರ್ಸಿಟಿಗಿದು ಅನ್ವಯ ಇದೆ. ಅಕಾರ್ಡಿಂಗ್ ಟು ಯುವರ್ ಯೂನಿವರ್ಸಿಟಿ ಐಲ್ ಟೀಚ್. ಸಪ್ರೇಟ್ ಕ್ಲಾಸ್ ಆಗಿ ನಾನು ತೊಗೊತೀನಿ. ಅಕಾರ್ಡಿಂಗ್ ಟು ಯುವರ್ ಯೂನಿವರ್ಸಿಟಿ ಐಲ್ ಟೀಚ್ ಗೈಸ್. ಸೊ ಡೋಂಟ್ ಮಿಸ್. ಜಸ್ಟ್ ಲೆಟ್ ಮಿ ನೋ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಮೈ ನಂಬರ್ ಬರ್ತಾ ಇದೆ ನೋಡಿ, ವಾಟ್ಸ್ಆ್ಯಪ್ ನಂಬರ್ ಇದೆ 7204310030 ಆ್ಯಂಡ್ ಜಾಯ್ನ್ ಆಗ್ರಿಪ್ಪ. ಓಕೆ ಗೈಸ್, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಚಲೋ, ಮತ್ತೇನು ಡೌಟ್ ಇಲ್ವಲ್ಲ? ಡೌಟ್ ಏನಿದ್ರೆ ವಾಟ್ಸಪ್ಪಲ್ಲಿ ನೀವು ಕಳಿಸಿ, ಡೆಫಿನೆಟ್ಲಿ ಐ ಕ್ಯಾನ್ ರೆಸ್ಪಾಂಡ್ ಇಟ್. ಓಕೆ, ಐ ಕ್ಯಾನ್ ಕಾಲ್ ಯು, ಐ ಕ್ಯಾನ್ ಡೂ ಸಮಥಿಂಗ್ ಫಾರ್ ದ್ಯಾಟ್. ಚಲೋ, ಬಾಯ್, ಗುಡ್ ನೈಟ್, ಶುಭರಾತ್ರಿ.